ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ನೋಡಿ, ಆಲೂಗೆಡ್ಡೆನ ನಾನು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಬಟಾಣಿನ ನಾನು ನೆನೆಸ್ಬಿಟ್ಟು ಮೊಳಕೆ ಬಂದಿದೆ, ಅದನ್ನು ಸಹ ನಾನು ರೆಡಿ ಮಾಡಿ ನೋಡಿ. ಈ ಕುಕ್ಕರ್ ಬಟ್ಲಲ್ಲಿ ನಾನು ಬಟಾಣಿ ಮತ್ತು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈ ಪಾನಲ್ಲಿ ನಾನು ಇವಾಗ ಎರಡನ್ನು ಬೇಯಿಸಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ಒಟ್ಟಿಗೆ ನಾವು ಬೇಯಿಸ್ಕೋಬೋದು. ಎಲ್ಲೂ ನಮಗೆ ಪರೋಟ ಮಾಡೋದು ಕಷ್ಟ ಅನಿಸೋದೇ ಇಲ್ಲ, ಯಾಕಂದರೆ ಇವೆರಡು ಬೆಂದ್ಬಿಟ್ರೆ ನಮಗೆ ಸುಲಭ ರೀತಿಯಲ್ಲಿ ನಮ್ಮ ಪರೋಟ ಆಗೋಗ್ಬಿಡುತ್ತೆ. ಅದಕ್ಕೆ ಎರಡು ಒಟ್ಟಿಗೆ ಸೇರಿಸಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಹೇಗನ್ಸುತ್ತೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್? ಹೀಗೆ ಹೆಚ್ಚೆಚ್ಚು ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನಿಮ್ಮ ಸ್ನೇಹಿತರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಮಾಹಿತಿ ಕೊಡೋದ್ರಿಂದ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಅದಾದ ನಂತರ ನಾನು ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ಒಂದು ಕಡ್ಡಿ ಆಕಾರದಲ್ಲಿ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಈ ಸ್ಪೂನು ಬೆಂದಿದೆಯೋ ಇಲ್ವೋ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ರೀತಿ ನಿಮಗೆಲ್ಲಾದರೂ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡಿ. ನಾನಿವಾಗ ಈ ನೀರಿನ ಇದರಲ್ಲಿರೋದನ್ನೆಲ್ಲ ತೆಗೆದು ಒಂದು ತಟ್ಟೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಚ್ಚಿಗೆ ನೀರಿನ ಅಂಶ ಇರಬಾರ್ದು ಸ್ನೇಹಿತರೆ. ನೋಡಿ, ಇವಾಗ ನಾನು ಬಟಾಣಿ ಆಲೂಗೆಡ್ಡೆ ಎರಡನ್ನು ನಾನು ನೀರಿನ ಅಂಶ ಹೋಗೋಕ್ಕೆ ಬಸ್ಕೊಂಬಿಟ್ಟಿದ್ದೀನಿ ಸ್ನೇಹಿತರೆ. ಬಸ್ದಾದ್ಮೇಲೆ ಇವಾಗ ನಾನು ಆಲೂಗೆಡ್ಡೆ ಸಿಪ್ಪೆನ ತೆಗಿಬೇಕು. ಸಿಪ್ಪೆನ ತೆಗೆದು ಇವಾಗ ನಾನು ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಲ ಸೇರಿಸಬೇಕು. ನೋಡಿ, ಇವಾಗ ಆಲೂಗೆಡ್ಡೆ ಬೆಂದಿದೆ, ಬಟಾಣಿ ಬೆಂದಿದೆ, ಕೊತ್ತಂಬರಿ ರೆಡಿ ಇದೆ, ಧನಿಯಾ ಪುಡಿ ರೆಡಿ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಸೇರಿಸಿಲ್ಲ, ನಾನು ಹಚ್ಚ ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಸಿಮೆಣ್ಸಿನ್ಕಾಯಿಗಿಂತ ಹಚ್ಚ ಖಾರದ ಪುಡಿ ತುಂಬಾ ಒಳ್ಳೆಯದು. ಅದಾದ ನಂತರ ನಾನು ಗರಂ ಮಸಾಲಾನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ನಾನು ಜೀರಾ ಪೌಡರ್ ಸಹ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀವೋ ಅಷ್ಟು ನಮ್ಮ ಪರೋಟ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ನುಣ್ಣಗೆ ಬಾಯಿಗೆಲ್ಲ ಸಿಗಬಾರ್ದು, ಮತ್ತು ನಾವು ಪರೋಟ ಮಾಡಬೇಕಾದ್ರೆ ಕಿತ್ತೋಗ್ಬಿಡುತ್ತೆ. ಹಾಗೆ ನೀಟಾಗಿ ನೋಡಿಕೊಂಡು ನೋಡಿ, ಈ ಹದ ನನಗೆ ತುಂಬ ಚೆನ್ನಾಗಾಗಿದೆ, ಕರೆಕ್ಟಾಗಿದೆ ನೋಡಿ. ಏನೂ ತೊಂದರೆ ಇಲ್ಲ, ನಮ್ಮ ಪರೋಟ ಮಾಡಲಿಕ್ಕೆ ತುಂಬ ಸುಲಭ ಆಯಿತು. ಇವಾಗ ನಾನು ಇದ್ರದ್ದು ಉಂಡೆ ಮಾಡಿ ಇಟ್ಕೊಳ್ತೀನಿ. ಮತ್ತು ನಾನು ಪರೋಟ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ, ಅದು ಈ ವಿಡಿಯೋದಲ್ಲಿ ನಾನು ಸೇರಿಸಿಲ್ಲ. ಇದನ್ನೇ ಸಪ್ರೇಟಾಗಿ ನಾನು ವಿಡಿಯೋ ಬಿಡ್ತಾಯಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನೋಡಿ, ಅದನ್ನು ತುಂಬ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೆಲದ ಇದರಲ್ಲಿ ಕಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ನೋಡಿ, ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ನಮ್ಮ ಪರೋಟ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವಾಗ ತುಂಬ ಚೆನ್ನಾಗಿ ನಾದ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾದ್ಕೊಂಡ್ರೇ ನಮ್ಮ ಪರೋಟ ಚೆನ್ನಾಗಿರೋದು. ಈ ಮಣೆ ಮೇಲೆಲ್ಲ ಹಾಕ್ಕೊಂಡು ನಾದ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಾದಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಪ್ಪ ಸಾಕು, ಯಾಕಂದರೆ ಪರೋಟ ಅಂದರೆ ಸ್ವಲ್ಪ ದಪ್ಪಾಗೇ ಇರಬೇಕು, ತೀರಾ ಚಪಾತಿ ಥರ ಸಣ್ಣದಾಗಿರಬಾರ್ದು. ಅದಕ್ಕೋಸ್ಕರ ನಾನು ಇಷ್ಟು ದಪ್ಪ ನೋಡಿ ಎರಡೂ ಉಂಡೆ ಸಮ ಪ್ರಮಾಣ ಆಯಿತು, ಯಾವುದೂ ಉಳಿಲಿಲ್ಲ, ಕರೆಕ್ಟಾಗಿದೆ ಸ್ನೇಹಿತರೆ ನನ್ನ ಪರೋಟ. ಹಾಗಾಗಿ ನಾನು ರೆಡಿ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಣೆಯಲ್ಲೇ ಲಟ್ಸಿದ್ರೆ ಚೆನ್ನಾಗಿರುತ್ತೆ. ಇವಾಗ ಮಣೆ ತೊಗೊಂಡಿದ್ದೀನಿ ನಾನು.
ಆಮೇಲೆ ಹಿಟ್ಟು ಹೆಚ್ಚಿಗೆ ಹಾಕಿದ್ರೆ ಸುಡಬೇಕಾದ್ರೆ ಇದು ಹಿಟ್ಟಿಂದು ಎಲ್ಲ ಸೀದ್ಬಿಡುತ್ತೆ ಮತ್ತು ಒಂಥರ ಮೇಲೆಲ್ಲ ಡಸ್ಟಾಗಿ ಕಾಣಿಸುತ್ತೆ ಮತ್ತು ಸೀದ್ಸಿದಂಗೆ ಆಗೋ ಸ್ಮೆಲ್ ಬಂದ್ಬಿಡುತ್ತೆ. ಆದ್ದರಿಂದ ಹಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಹೂರ್ಣನ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಬಟ್ಲಾಕಾರ ಮಾಡ್ಕೋಬೇಕು. ನಾನು ಇಲ್ಲಿ ವೀಡಿಯೋಗೆ ಹಿಂಗೆ ತೋರಿಸ್ತಾ ಇದ್ದೀನಿ. ಅದು ಹೇಗೆಂದರೆ ಬಟ್ಲು ಥರನೇ ನಾವು ಸುತ್ಕೊಂಡು ಹೋದರೆ ಕ್ಲೀನಾಗಿ ಮುಚ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಕೈಯಲ್ಲೇ ಮಾಡ್ಕೊಬಿಡ್ಬೋದು ಈ ಪರೋಟಾನ. ನಾವೇನು ಲಟ್ಸ್ಬೇಕಂತೇನಿಲ್ಲ. ಸುಲಭ ಆಗಬೇಕು ಅಂದರೆ ಲಟ್ಸ್ಕೊಬೋದು ಸ್ನೇಹಿತರೆ. ನೋಡಿ, ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ ನಾನು. ನೀಟಾಗಿ ಫಿಲ್ ಮಾಡ್ಕೋಬೇಕಿಲ್ಲ ಅಂದರೆ ಒಳಗಡೆ ಇರೋ ಹಿಟ್ಟೆಲ್ಲ ಹೊರಗೆ ಬಂದುಬಿಡುತ್ತೆ. ಎಲ್ಲನೂ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಲಟ್ಸ್ಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂಥೇಳಿ ನಾನೆಲ್ಲ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಬಟ್ಲಾಕಾರ ಮಾಡ್ಕೊಂಬಿಟ್ಟು ನಾವು ಈ ಹೂರ್ಣನ ಆಲೂಗೆಡ್ಡೆ ಸ್ಟಫ್ ಮಾಡ್ಕೊಂಬಿಟ್ರೆ ತುಂಬಾ ಸುಲಭ ಆಗಿಬಿಡುತ್ತೆ. ಸುಲಭದ ರೀತಿಯಲ್ಲಿ ನಾನು ತೋರಿಸಿದ್ದೀನಿ. ಪರೋಟ ಅಂದರೆ ಕಷ್ಟನೇ ಆಗಲ್ಲ, ತುಂಬ ರುಚಿಯಾಗಿರೋದು, ಜೊತೆಗೆ ಆರೋಗ್ಯಕರ. ಹಾಗಾಗಿ ನಾನು ಈ ರೀತಿಯೇ ಮಾಡೋದು. ಅದಕ್ಕೆ ನಿಮಗೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸುಲಭ ಪರೋಟ. ನೈಟ್ ಊಟಕ್ಕಾಗಲಿ, ಯಾರನ್ನ ಗೆಸ್ಟ್ ಬಂದಾಗಲಿ, ಇಲ್ಲ ನಿಮಗೆ ಆಗಲಿ ಆರಾಮಾಗಿ ನೀವು ಮಾಡಿಕೊಂಡು ತಿನ್ನಬಹುದು. ತುಂಬಾ ಸುಲಭ, ಬೇಗನೆ ಆಗುತ್ತೆ, ಎಲ್ಲೂ ಕಷ್ಟ ಅನಿಸಲ್ಲ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ. ಹೆಚ್ಚು ಲೈಕು, ಶೇರು, ಕಮೆಂಟ್ಸು ಎಲ್ಲ ಸ್ನೇಹಿತರಿಗೂ ನೀವು ಶೇರ್ ಮಾಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೊಂದು ಅವಕಾಶನ ಕೊಡಿ, ಅವಕಾಶ ಕೊಡಿ. ಕೇಳೋಕ್ಕೆ ನಾಚಿಕೆ ಆಗ್ತಾಯಿದೆ, ಏನು ಮಾಡೋದು. ನಮಗೆ ನಿಮ್ಮ ಸಪೋರ್ಟ್ ಇದ್ರೇ ನಮಗೆ. ಆಮೇಲೆ ನೋಡಿ, ಹೀಗೆ ಲಟ್ಟಿಸ್ತಾ ಇದ್ದೀವಿ. ನಾನು ಇವಾಗ ಲಟ್ಸಾಗಿದೆ, ಅಲ್ಲಲ್ಲಿ ಒಂದೊಂದು ಹೊರಗೆ ಬಂದಿದೆ, ಏನೂ ಅಡ್ಡಿ ಇಲ್ಲ. ಇವಾಗ ತವ ಮೇಲೆ ಹಿಟ್ಟು ನಾನು ಎಣ್ಣೆಗಿಂತ ಬೆಣ್ಣೆ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಎಣ್ಣೆನೇ ಹಾಕ್ತಾಯಿದ್ದೀನಿ, ಇಲ್ಲ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ಕ್ಲೀನಾಗಿ ಪರೋಟ ಎಲ್ಲ ಕಡೆಯೂ ನೀಟಾಗಿ ನೀವು ಈ ಬ್ರಷಲ್ಲಿ ಸವರ್ಬಿಟ್ರೆ ಎಲ್ಲ ಕಡೆಗೂ ಆಗುತ್ತೆ ಮತ್ತು ಹೆಚ್ಚು ಎಣ್ಣೆನೂ ಹಿಡಿಯೋದಿಲ್ಲ. ಬ್ರಷ್ನ ನೀವು ಬಳಸಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬ್ರಷೇ ತುಂಬ ಅನುಕೂಲ, ಅಷ್ಟೊಂದು ಎಣ್ಣೆನೂ ಹಿಡಿಯಲ್ಲ ಮತ್ತು ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಈ ಬ್ರಷಲ್ಲಿ ಮಾಡಿದ್ರೆ. ಈ ಟಿಪ್ಸ್ ಒಂದು ಹೇಳುವಲ್ಲೇ, ನನಗೆ ತುಂಬ ಇಷ್ಟ. ನಾನು ತುಂಬ ಎಣ್ಣೆನೂ ಇರಲ್ವಲ್ಲ, ಮತ್ತು ಮೇಲೆಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿ ನನ್ನ ಪರೋಟ ಆಯಿತು. ನೋಡಿ, ಪರೋಟಾಗೆ ನಾನು ಚಟ್ನಿನೇ ಮಾಡಿದ್ದೀನಿ ಮತ್ತು ಟೊಮಟೊ ಸಾಸು, ತುಪ್ಪ. ನೋಡಿ, ನಾನು ಒಣ ಬಟಾಣಿಯಲ್ಲಿ ಇಷ್ಟು ಸುಲಭವಾಗಿ ಮಾಡಬಹುದಂತ ತೋರಿಸಿದ್ದೀನಿ. ಹೋಗಿ ಬರಲಾ?